ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ಭಾನುವಾರ ನಮಗೆ 25ನೇ ತಾರೀಕು ಮೈತ್ರೇಯಿ ಮುಹೂರ್ತ ಬಂದಿದೆ. ಅತ್ಯದ್ಭುತವಾಗಿರುತ್ತೆ. ಮೈತ್ರೇಯಿ ಮುಹೂರ್ತ ಅಂದರೆ ಏನು, ಅದರ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಕೆಲವೊಬ್ಬರು ಕೇಳ್ತಾರೆ. ಆದರೆ ಸಾಕಷ್ಟು ವರ್ಷಾನುಗಟ್ಟಲೆಯಿಂದ ಇದರ ಬಗ್ಗೆ ತುಂಬ ಜನಕ್ಕೆ ಒಂದು ಕುತೂಹಲ ಕೂಡ ಇದೆ. ಹಾಗೂ ಇದರಿಂದ ಒಳ್ಳೆ ಫಲವನ್ನು ಕಂಡಿರುವಂಥವರು ಸಾಕಷ್ಟು ಜನ ಇದ್ದಾರೆ. ಮೈತ್ರೇಯಿ ಮುಹೂರ್ತ ಅನ್ನೋದು ತುಂಬ ಅದ್ಭುತವಾಗಿ ತಿಂಗಳಲ್ಲಿ ನಮಗೆ 2 ಸಮಯ ಬರುತ್ತೆ. ಕೆಲವೊಂದು ಬಾರಿ ತಿಂಗಳಲ್ಲಿ 3 ಬಾರಿ ಕೂಡ ಬರೋದುಂಟು. ಇದನ್ನು ಏನಕ್ಕಾಗಿ ನಾವು ಯೂಸ್ ಮಾಡಿಕೊಂಡ್ರೆ, ಉಪಯೋಗ ಪಡಿಸ್ಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ ಅಂದರೆ, ಸಾಲಗಳನ್ನು ತಗೊಂಡ್ಬಿಟ್ಟಿರ್ತೀವಿ ಅಥವಾ ವೆಹಿಕಲ್ ಲೋನು ಅಥವಾ ಹೋಮ್ ಲೋನು, ಬ್ಯಾಂಕಲ್ಲಿ ಕೈ ಸಾಲ, ಚೀಟಿಗಳು ಕಟ್ಟದೆ ಅಥವಾ ಇನ್ನೇನೋ ಸಮಸ್ಯೆಗಳಿಂದ ಒದ್ದಾಡ್ತಾ ಇರ್ತೀವಿ. ಪ್ಲಸ್ ಅದರ ಜೊತೆ ತುಂಬ ಅತ್ಯಮೂಲ್ಯವಾದ ವಸ್ತುಗಳನ್ನು ಅಂದರೆ ಒಡವೆಗಳನ್ನು, ಚಿನ್ನಾಭರಣಗಳನ್ನು ಹೆಣ್ಮಕ್ಳು ತುಂಬ ಪ್ರೀತಿಯಿಂದ ಕೊಂಡುಕೊಂಡಿರ್ತಾರೆ. ಚಿಲ್ಲರೆ ಪಲ್ಲರೆ ಕಾಸನ್ನೆಲ್ಲ ಒಂದು ಕಡೆ ಕೂಡಾಕಿ ಚೀಟಿ ಹಾಕಿ ಈ ಥರ ಮಿಡ್ಲ್ ಕ್ಲಾಸಲ್ಲಿರುವಂಥ ಹೆಣ್ಮಕ್ಳು ಚಿನ್ನವನ್ನು ಕೂಡಿಡ್ತಾರೆ. ಯಾಕಂದರೆ ಎಲ್ಲವೂ ಒಂದೇ ಸಾರಿ ತಗೊಳ್ಳೋದಕ್ಕಾಗೋದಿಲ್ಲ, ಒಂದೊಂದೇ ತಗೊಳ್ಳೋಣ ಅಂತಂದ್ಬಿಟ್ಟು ಪಾಪ ನಾನಾ ಪರದಾಡ್ತಾ ಇರ್ತಾರೆ. ಆ ವ್ಯವಸ್ಥೆಯನ್ನು ಸರಿಯಾಗಿ ನಾವು ರೂಪಿಸ್ಕೊಳ್ಬೇಕು ಅನ್ನೋದಕ್ಕೆ ಒಂದೇ ಸಾರಿ ಆ ಒಡವೆಗಳನ್ನು ಇಟ್ಬಿಟ್ಟಿರ್ತೀವಿ, ಗಿರ್ವಿ ಇಟ್ಟಿರ್ತೀವಿ, ಬಿಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ಕೈ ಸಾಲ ಮಾಡ್ಕೊಂಡಿದ್ದೀವಿ, ತೀರಿಸೋದಕ್ಕಾಗೋದಿಲ್ಲ. ಉಜ್ವಲವಾದಂಥ ಜೀವನವನ್ನು ಮಕ್ಕಳಿಗೆ ಕೊಡಬೇಕು ಅಂದ್ಕೊಂಡಿದ್ದೀವಿ, ಆದರೂ ಕೊಡೋದಕ್ಕಾಗ್ತಾ ಇಲ್ಲ. ತುಂಬ ಜನ ಮನೆ ಹತ್ರ ಬಂದು ಸಾಲ ವಾಪಸ್ ಕೊಡಿ ಅಂತಾರೆ, ಬಡ್ಡಿ ಜಾಸ್ತಿ ಕಟ್ಟಿ ಅಂತಾರೆ, ಅಥವಾ ಬಡ್ಡಿ ಕಟ್ತಾ ಇಲ್ಲ, ಅಸಲು ಕಟ್ತಾ ಇಲ್ಲ ಅಂತಂದ್ಬಿಟ್ಟು ನಮಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಸಮಸ್ಯೆಗಳು ಈ ರೀತಿ ಇರಬೇಕಾದ್ರೆ ನಾವು ಸಾಲಗಳು ಮಾಡಿಕೊಂಡಾಗ ಮನೆ ಹತ್ರ ಬಂದು ಕೇಳಿದಾಗ ತುಂಬಾ ನಾವು ಒಂದು ಎಲ್ಲರ ಹತ್ರನೂ ನಮ್ಮದೇ ಆದಂಥ ಒಂದು ಮಾನ ಮರ್ಯಾದೆ ಎಲ್ಲವನ್ನು ಕಾಪಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಈ ಥರ ಒಂದು ಬಂದು ಮಾನವನ್ನು ತೆಗಿತಾ ಇದ್ದಾರೆ, ತುಂಬ ಕಷ್ಟ ಅನಿಸುತ್ತೆ ಅಂತಂದ್ಬಿಟ್ಟು ಎಷ್ಟೋ ಜನ ನೋವು ಪಟ್ಕೊಳ್ತಾರೆ. ಈ ಪ್ರಪಂಚದಲ್ಲಿ ಎಷ್ಟೇ ಶ್ರೀಮಂತರಾದರೂ ಎಷ್ಟೇ ಬಡವರಾದರೂ ಅವರವರ ಮಟ್ಟಕ್ಕೆ ಸಾಲಗಳನ್ನು ಮಾಡಿಕೊಂಡೇ ಇರ್ತಾರೆ. ಸಾಲವಿಲ್ಲದ ಮನೆ ಇಲ್ಲ ಅನ್ನೋ ಥರ ನಿಜವಾಗ್ಲೂ ಸಾಲ ಮಾಡಿಕೊಂಡೇ ಇರ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ. ಆದರೆ ಆ ಸಾಲವನ್ನು ಯಾವ ಥರ ತೀರಿಸಬೇಕು, ಯಾವ ಸಮಯಕ್ಕೆ ನಾವು ಒಂದು ಮುಹೂರ್ತ ಅನ್ನೋದು ಇರುತ್ತೆ, ಅದರಲ್ಲಿ ತೀರಿಸಿದಾಗ ಆ ಸಮಯದಲ್ಲಿ ನಾವು ಸಾಲವನ್ನು ತಗೊಂಡಿರ್ತೀವಲ್ವ, ಒಂದು ಭಾಗವಾದರೂ ಕೊಡಬಹುದು. ಆದರೆ ಅದರ ಜೊತೆ ಆಗಲಿಲ್ಲ, ಒಂದು ಭಾಗ ಕೊಡೋದಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ, ಲಕ್ಷಾನುಗಟ್ಟಲೆ ಸಾಲಗಳು ಮಾಡ್ಕೊಂಡಿದ್ದೀವಿ, ತೀರಿಸೋದಕ್ಕೆ ಅಷ್ಟೊಂದು ಇಲ್ಲ ನಮ್ಮ ಹತ್ರ ಅಂತ ಹೇಳ್ತಾರೆ ಕೆಲವೊಬ್ಬರು. ಯಾಕಂದರೆ ಲಕ್ಷಗಳು ಸಾಲ ಮಾಡ್ಕೊಂಡಿರೋರ ಹತ್ರ ಇರೋದಿಲ್ವಾ, ಒಂದು 1000 ರೂಪಾಯಿ 2000 ಅಂತ ನಾವು ಅಂದ್ಕೊಳ್ತೀವಿ. ಲಕ್ಷಾನುಗಟ್ಟಲೆ ಸಾಲ ಮಾಡಿರುವಂಥವರು ನಾವು ಬರೀ 1000 ರೂಪಾಯಿ 2000 ಕೊಡೋದಕ್ಕೋದ್ರೆ ಒಪ್ಕೊಳ್ಳೋದಿಲ್ಲ ಯಾರೂ ಅಷ್ಟೇ. ನಾವು ಅಷ್ಟು ಕಟ್ಟುಗಳು ಕೊಟ್ಟಿದ್ದೀವಿ, ಇವತ್ತು ಚಿಲ್ಲರೆ ಕೊಡೋಕೆ ಬರ್ತಾ ಇದ್ದೀರಾ ಸರಿನಾ ಅಂತ ಕೇಳ್ತಾರೆ. ಆದರೆ ಈ ರೆಮಿಡಿಯನ್ನು ಫಾಲೋ ಮಾಡಿದ್ರೆ, ಒಂದು 3 ಮೈತ್ರೇಯಿ ಮುಹೂರ್ತಗಳನ್ನು ನಂಬಿಕೆಯಿಂದ ಫಾಲೋ ಮಾಡಿದ್ರೆ ನಿಮಗೆ ನಿಜವಾಗ್ಲೂ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂದರೆ, ನೀವು ಲಕ್ಷಗಳು ಸಾಲ ಮಾಡಿದ್ರೂ ಬೇಗ ತೀರಿಸೋದಕ್ಕೆ ಒಂದು ದೇವರು ನಮಗೆ ಆಪರ್ಚುನಿಟಿ ಕೊಡ್ತಾರೆ ಸ್ನೇಹಿತರೆ. ನಮಗೆ ಪ್ರಕೃತಿ ತುಂಬಾ ಶಕ್ತಿಯನ್ನು ಕೊಡುತ್ತೆ. ಎಲ್ಲಿ ಬ್ಲಾಕೇಜಸ್ ಆಗಿರುತ್ತೆ, ದುಡ್ಡು ಬರೋದು ಸ್ಟ್ರಕ್ ಆಗಿರುತ್ತೆ, ನಮಗೆ ಧನದ ರೇಖೆಗಳು ರಿಲೀಸ್ ಆಗುತ್ತೆ. ಅಂದರೆ ಅಲ್ಲೆಲ್ಲ ಮುಚ್ಕೊಂಡಿದ್ರೆ ಧನದ ರೇಖೆ ಕ್ಲೋಸ್ ಆಗಿದ್ದಾಗ ನಮಗೆ ಎಷ್ಟೇ ಚೆನ್ನಾಗಿದ್ರೂ ಶುಕ್ರನ ಆಶೀರ್ವಾದ ಇಲ್ಲದೆ ನಾವು ದುಡ್ಡನ್ನು ಸಂಪಾದನೆ ಮಾಡೋದಕ್ಕಾಗೋದಿಲ್ಲ, ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ದುಡ್ಡನ್ನು ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ಸಾಲಗಳಲ್ಲೇ ನಾವು ಸಿಕ್ಕಾಕ್ಕೊಂಡಿರ್ತೀವಿ, ಅದರಿಂದ ಹೊರಗೆ ಬರೋದಿಲ್ಲ, ಸಮಸ್ಯೆಗಳು ಇನ್ನೂ ಜಾಸ್ತಿ ಇರುತ್ತೆ. ಆದರೆ ಮೈತ್ರೇಯಿ ಮುಹೂರ್ತ ಅಂತ ತಿಳಿಸ್ದೆ ನಾನು. ಅದನ್ನು ನಿಮಗೆ ಫಾಲೋ ಮಾಡಿಕೊಳ್ಳೇಬೇಕು ಅನ್ನೋದಿದ್ದರೆ, ನಮಗೆ ಈಗ ಬರುವಂಥದ್ದು ಬೆಳಗ್ಗೆನೇ ಬರ್ತಾಯಿದೆ, ಅರ್ಲಿ ಮಾರ್ನಿಂಗ್ ಒಂದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ.
ಆ ಸಮಯದಲ್ಲಿ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ಹೆಣ್ಣು ಮಕ್ಕಳಾದರೆ ಏನಾದರೂ ನೀವು ಪೀರಿಯಡ್ಸ್ ಆಗಿದ್ದರೆ ಈ ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಆದರೆ ಬರಿಬಹುದು. ತುಂಬ ನಂಬಿಕೆ ಇದ್ದಾಗ ನಾವು ಅದನ್ನು ಮಾಡಿಕೊಂಡಾಗ ಕೋರಿಕೆಗಳು ಬೇಗ ನೆರವೇರುತ್ತೆ. ಬೆಳಗ್ಗೆನೇ ಇರೋದ್ರಿಂದ ಕೈ ಕಾಲು ಮುಖ ತೊಳ್ಕೊಂಡ್ರೂ ಸಾಕಾಗುತ್ತೆ. ಏಕೆಂದರೆ ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗ ನಮಗಾಗಿ ನಾವು ನಿರಾಳವಾಗಿರಬೇಕು, ಚೆನ್ನಾಗಿರಬೇಕು ಅನ್ನೋದಕ್ಕೆ ಸ್ವಲ್ಪ ರಿಸ್ಕನ್ನು ತಗೊಳ್ಳೇಬೇಕು. ತಗೊಳ್ಳಿಲ್ಲ ಅಂದರೆ ನಾವು ಜೀವನ ಪೂರ್ತಿ ಕಷ್ಟಪಡ್ತಾನೇ ಇರಬೇಕು. ಒಂದು ದಿನ ನಾವು ಇದನ್ನು ತಗೊಂಡ್ರೆ ಲೈಫ್ ಲಾಂಗು ಚೆನ್ನಾಗಿರಬಹುದು. ಯಾವ ಥರ ಮಾಡ್ಕೊಳ್ಬೇಕು? ಕೆಲವೊಂದು ವಿಧಾನಗಳಿದೆ. ಆ ವಿಧಾನಗಳನ್ನು ನಾನು ಪ್ರತಿ ಸಾರಿ ಮೈತ್ರೇಯಿ ಮುಹೂರ್ತ ಬಂದಾಗ ಬೇರೆ ಬೇರೆ ರೂಪದಲ್ಲಿ ಮಾಡ್ಕೊಳ್ಳೋದಕ್ಕೆ ತಿಳಿಸ್ಕೊಡ್ತಾ ಇರ್ತೀನಿ. ಆದರೆ ಮೈತ್ರೇಯಿ ಮುಹೂರ್ತದ ವಿಡಿಯೋಗಳನ್ನು ದಯವಿಟ್ಟು ನೀವು ನೋಡೋದೇ ಇಲ್ಲ. ಅದು ಮುಗಿದ ಮೇಲೆ ಕೇಳ್ತೀರಾ ಸ್ನೇಹಿತರೆ. ನೋಡಿ, ಕೆಲವೊಂದು ವಿಷಯಗಳು ಅದರಲ್ಲಿ ಇರುತ್ತೆ. ಪೂರ್ತಿಯಾಗಿ ಒಂದು 5-6 ನಿಮಿಷ ನಿಮಗಾಗಿ ಸಮಯವನ್ನು ನಾವು ಕೊಡ್ತಾ ಇದ್ದೀವಿ ಅಂದರೆ ಅದನ್ನು ನೀವು ಉಪಯೋಗ ಪಡಿಸ್ಕೊಳ್ಳಿ. ಯಾಕೆ ಅಂದರೆ ಅದರಲ್ಲಿ ನಮಗೆ ಸ್ಕಿಪ್ ಮಾಡಿದಾಗ ನಾವು ಈ ವಿಷಯಗಳನ್ನು ಅಲ್ಲೇ ಬಿಟ್ಟಿರ್ತೀವಿ, ಮತ್ತು ನಮಗೆ ಬರೋದಿಲ್ಲ. ನಮಗಿಷ್ಟ ಬಂದಂಗೆ ಮಾಡ್ಕೊಳ್ತೀವಿ. ಇದೆಲ್ಲವೂ ಕೂಡ ನಮಗೆ ಸಿದ್ಧಶಾಸ್ತ್ರಗಳಲ್ಲಿ, ಪರಿಹಾರ ಶಾಸ್ತ್ರಗಳಲ್ಲಿ, ರಹಸ್ಯ ಶಾಸ್ತ್ರಗಳಲ್ಲಿ ತಿಳಿಸಿರುವ ವಿಧಾನಗಳನ್ನೇ ತಿಳಿಸುವಂಥದ್ದು. ಅದನ್ನು ನಾವು ಫಾಲೋ ಮಾಡಬೇಕು. ನೀವೊಂದು A4 ಶೀಟನ್ನು ತಗೊಳ್ಳಿ, ಎನ್ವಲಪ್ ಕವರನ್ನು ತಗೊಳ್ಳಿ. ಆ ಕೈಗೆ ಸಾಲ ತಗೊಂಡಿದ್ರೆ ಅಥವಾ ಚಿನ್ನವನ್ನು ಗಿರ್ವಿ ಇಟ್ಟಿದ್ರೆ ಆ ಅಂಗಡಿಯ ಹೆಸರು ನಿಮ್ಗೆ ಗೊತ್ತಾಗಿದ್ದರೆ ಗೊತ್ತಿರುತ್ತೆ, ಚೀಟಿಯಲ್ಲಿರುತ್ತಲ್ವ. ಮತ್ತು ಅವರ ನಿಮ್ಮ ಒಂದು ಒಡವೆದು ಎಷ್ಟು ಗ್ರಾಮ್ಸ್ ಇರುತ್ತೋ ಆ ಥರ ಅದಕ್ಕೆ ಎಷ್ಟು ಇಟ್ಟಿರ್ತೀರೋ ಅದನ್ನು ಬರ್ಕೊಳ್ಳಿ. ಅಥವಾ ಕೈ ಸಾಲ ಮಾಡ್ಕೊಂಡಿದ್ರೆ ಅದನ್ನು ಬರ್ಕೊಳ್ಳಿ. ಈ ಥರ ಬರೆದು ಬಿಟ್ಟಿದ್ದೆ ಒಂದು 101 ರೂಪಾಯಿ, 501, 1001 ಏನೋ ಒಂದು ಮಾಡಿ, ತುಂಬ ಪ್ರೆಷರ್ ಯಾವುದರಲ್ಲಿ ಬರ್ತಾ ಇದೆಯೋ ಅದಕ್ಕೆ ಮಾತ್ರನೇ ಫೋಕಸ್ ಮಾಡಿ. ಒಂದು ಮಾತ್ರ ಅಂದರೆ ಬ್ಯಾಂಕ್ ಲೋನ್ ಏನಾದರೂ ತಗೊಂಡಿದ್ರೆ ಅದರ ಮೇಲೇ ಮಾತ್ರ ಫೋಕಸ್ ಮಾಡಿ. ಆ ಸಮಯಕ್ಕೆ ಈ ರೀತಿ ಇದರ ಹೆಸರು, ಬ್ಯಾಂಕ್ ಹೆಸರು ಬರ್ಕೊಳ್ಳಿ. ಇಷ್ಟು ಅಮೌಂಟನ್ನು ನಾವು ಹಾಕ್ತಾ ಇದ್ದೀವಿ ಅಂದರೆ ತೀರಿಸ್ತಾ ಇದ್ದೀವಿ. ಮೈತ್ರೇಯಿ ಮುಹೂರ್ತದ ಸಂದರ್ಭವನ್ನು ಬಳಸ್ಕೊಂಡಿದ್ದೆ ನಾವು ಈ ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತ ಮಾಡ್ಕೊಳ್ಳಿ. 25ನೇ ತಾರೀಕು ಬೆಳಗ್ಗೆನೆ ನಮಗೆ 3 ಗಂಟೆ 19 ನಿಮಿಷಕ್ಕೆ ಪ್ರಾರಂಭ ಆಗ್ತಾಯಿದೆ. 5 ಗಂಟೆ 6 ನಿಮಿಷಕ್ಕೆ ಮುಕ್ತಾಯವಾಗ್ತಾ ಇದೆ. ಬೆಳಗ್ಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 3 ಗಂಟೆ 19 ನಿಮಿಷಕ್ಕೆ ಪ್ರಾರಂಭವಾಗ್ತಾ ಇದೆ, 5 ಗಂಟೆ 6 ನಿಮಿಷಕ್ಕೆ ಮುಕ್ತಾಯವಾಗ್ತಾ ಇದೆ. ಈ ಸಂದರ್ಭವನ್ನು ಬಳಸ್ಕೊಂಡು ಮೈತ್ರೇಯಿ ಮುಹೂರ್ತವನ್ನು ಉಪಯೋಗ ಪಡಿಸ್ಕೊಂಡು ನಾವು ಇಷ್ಟು ಸಾಲವನ್ನು ತೀರಿಸ್ತಾ ಇದ್ದೀವಿ, ಇಷ್ಟನ್ನು ಕಟ್ತಾ ಇದ್ದೀವಿ ಅಂತ ನೀವು ಮಾಡ್ಕೊಳ್ಳಿ. ಈ ರೀತಿ 2 ಮೈತ್ರೇಯಿ ಮುಹೂರ್ತವನ್ನು ಬಳಸ್ಕೊಂಡು ಇಷ್ಟು ಹಣವನ್ನು ನೀವು ಎನ್ವಲಪ್ ಕವರಲ್ಲಿ ಇಟ್ಟಿರ್ತೀರ, ಅದನ್ನು ತಗೊಂಡು 3ನೇ ಸಾರಿ ನೀವು ಎಲ್ಲಿಗೆ ಸೇರಿಸ್ಬೇಕೋ ಬೈ ಹ್ಯಾಂಡ್ ಅವ್ರ ಕೈಗೆ ಕೊಟ್ಟುಬಿಡಿ. ನಿಮಗೆ ಇದರಲ್ಲಿ ಇಂಪ್ರೂವ್ಮೆಂಟ್ಸ್ ಗೊತ್ತಾಗ್ತಾ ಇದೆ, ತುಂಬ ಬದಲಾವಣೆ ಆಗ್ತಾ ಇದೆ ಪಾಸಿಟಿವ್ ಆಗಿ ಅಂತ ಅಂದಾಗ ನೀವು ಬರೆದಿರುವಂಥ ಚೀಟಿ ಹಾಗೂ ಯಾವೊಂದು ಈ ಕವರ್ ಇರುತ್ತಲ್ವ, ನೀವು ಅದರಲ್ಲಿ ಇಟ್ಟಿರ್ತೀರಲ್ವ ಆ ಚೀಟಿಯನ್ನು, ಅಂದರೆ A4 ಶೀಟು ಬರೆದಿರೋದು, ಅದನ್ನು ತಗೊಂಡಿದ್ದೆ ನೀವು ಪೀಸ್ ಮಾಡಿ ಚೂರು ಮಾಡಿ ಅದನ್ನು ಸುಟ್ಟು ಬಿಡಬೇಕು, ಇಲ್ಲಾಂದರೆ ಗಾಳಿಗೆ ಬಿಡಬೇಕು. ವಿಶ್ವ ಬ್ರಹ್ಮಾಂಡ ನಮಗೆ ಸಹಾಯ ಮಾಡುತ್ತೆ. ಇದನ್ನು ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.